ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಬಿಗ್ ಬಾಸ್ ಮತ್ತೊಂದು ವಾರಾಂತ್ಯಕ್ಕೆ ಬಂದು ತಲುಪಿದೆ. ಕಿಚ್ಚನ ಪಂಚಾಯಿತಿ ಬಂದಿದೆ. ಈಗಾಗಲೇ ಗೆಸ್ಟ್ಗಳು ಮನೆಯಿಂದ ಹೊರ ಹೋಗಿದ್ದಾಗಿದೆ. ಈಗ ಇರುವಂತಹ ಸರದಿ ಏನಪ್ಪಾ ಅಂದರೆ ಬಿಗ್ ಬಾಸ್ ಸೀಸನ್ 12ನ ಸ್ಪರ್ಧಿಗಳ ಪೈಕಿ ಈ ವಾರದಲ್ಲಿ ನಾಮಿನೇಟ್ ಆದಂತಹ ಸ್ಪರ್ಧಿಗಳ ಪೈಕಿ ಯಾರು ಹೊರ ಹೋಗ್ತಿದ್ದಾರೆ ಅನ್ನುವ ಕ್ಯೂರಿಯಾಸಿಟಿ ಮೂಡ್ತಾ ಇದೆ. ಹಾಗಾದರೆ ಈ ವಾರದಲ್ಲಿ ಯಾರ ಪರ್ಫಾರ್ಮೆನ್ಸ್ ವೀಕ್ ಆಗಿತ್ತು, ನಾಮಿನೇಟ್ ಆದಂತಹ ಸ್ಪರ್ಧಿಗಳ ಪೈಕಿ ಯಾರು ಹೊರ ಹೋಗ್ತಾ ಇದ್ದಾರೆ, ಬಿಗ್ ಬಾಸ್ ಕೊಡ್ತಾ ಇರುವಂತಹ ಶಾಕ್ ಏನು, ಡಬಲ್ ಎಲಿಮಿನೇಷನ್ ಶಾಕ್ ಕೊಡ್ತಾ ಇದ್ದಾರಾ, ಯಾವ ರೀತಿಯಾಗಿರುತ್ತೆ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ, ಯಾರು ಸೇಫ್ ಝೋನಲ್ಲಿದ್ದಾರೆ, ಅದೆಲ್ಲದ್ರ ಬಗ್ಗೆ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ವೀಕ್ಷಕರೇ, ಈ ವಾರದಲ್ಲಿ ಗೆಸ್ಟ್ಗಳು ಬಂದಿದ್ದರು. ಒಂದು ಹಳೆ ಸೀಸನ್ನ ಸ್ಪರ್ಧಿಗಳು ಹಾಗೆ ಈಗಿನ ಸೀಸನ್ನ ನಡೀತಾ ಇರುವಂತಹ ಸೀಸನ್ನ ಸ್ಪರ್ಧಿಗಳ ಒಂದು ಸಮಾಗಮ ಆಯಿತು. ನೀವೆಲ್ಲರೂ ಗಮನಿಸಿದ್ದೀರಿ, ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಈಗ ಒಬ್ಬ ಸ್ಪರ್ಧಿ ಹೊರ ಹೋಗೋದಂತೂ ಖಂಡಿತ. ಹಾಗಾದರೆ ಆ ಸ್ಪರ್ಧಿ ಯಾರು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಯಾರ್ಯಾರ ಪರ್ಫಾರ್ಮೆನ್ಸ್ ಆ್ಯಸ್ ಯೂಶುವಲ್ ನಾವು ಹಿಂದಿನ ಎಲ್ಲ ವಿಡಿಯೋಗಳಲ್ಲೂ ಕೂಡ ಎಲ್ಲ ವೀಕೆಂಡ್ನಲ್ಲೂ ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಮೊದಲು ನೋಡ್ತೀವಿ. ಮೊದಲಿಗೆ ಯಾರ್ಯಾರ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನೋಡೋಣ. ಆ ನಂತರದಲ್ಲಿ ನಾವು ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ವೋಟಿಂಗ್ ಪರ್ಸೆಂಟೇಜ್ ಆಗಿರ್ಬೋದು, ಅದೇ ರೀತಿ ನಾಮಿನೇಟ್ ಆದಂತಹ ಸ್ಪರ್ಧಿಗಳು ಯಾರು ಅನ್ನೋದನ್ನು ನೋಡೋಣ. ಈಗ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ಗಿಲ್ಲಿ ನಟ ಮತ್ತೊಂದು ವಾರದಲ್ಲಿ ಗಿಲ್ಲಿ ನಟ ಅವರು ಮಿಂಚಿದ್ದಾರೆ. ಪಾಸಿಟಿವೋ ನೆಗೆಟಿವೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಬಟ್ ಹೊರಗಡೆ ಜನಬೆಂಬಲ, ಭಾರಿ ಪ್ರಮಾಣದ ಜನಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಇಡೀ ವಾರದಲ್ಲಿ ಗೆಸ್ಟ್ಗಳನ್ನು ಸರಿಯಾಗಿ ಮನೆಯಲ್ಲಿ ಇತ್ಕೊಂಡೆ ರೋಸ್ಟ್ ಮಾಡಿದ್ರು, ಆ ಮೂಲಕವಾಗಿ ಮಿಂಚಿದ್ರು. ಹಾಗಾಗಿ ತುಂಬ ಸೇಫ್ ಝೋನಲ್ಲಿರುವಂತಹ ಗಿಲ್ಲಿ ನಟ ಅವರು ಸಖತ್ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ರಕ್ಷಿತಾ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕ ನಂತರದ ವಾರದಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಕಳೆದ ಬಾರಿ ಕಿಚ್ಚನ ಚಪ್ಪಾಳೆ ಸಿಕ್ಕಾಗಲೂ ನಾವು ನೋಡಿದ್ವಿ, ಆ ನಂತರದ ವಾರದಲ್ಲಿ ಸಖತ್ ಕನ್ಫ್ಯೂಸ್ ಆಗಿದ್ದರು. ಈ ವಾರದಲ್ಲೂ ಕೂಡ ರಕ್ಷಿತಾ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಆದರೆ ಅವರ ಆಟಕ್ಕೆ ಎಲ್ಲೂ ಅದು ತೊಂದರೆ ಕೊಡ್ತಾ ಇಲ್ಲ, ಒಂದೇ ರೀತಿಯಲ್ಲಿದೆ. ಜನಬೆಂಬಲ ಕೂಡ ಅದೇ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನು ನೋಡಬೇಕು. ಆದರೆ ರಕ್ಷಿತಾ ಅವರ ಪರ್ಫಾರ್ಮೆನ್ಸ್ ನಿಜಕ್ಕೂ ಹೆಚ್ಚು ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಕಾವ್ಯ ಅವರ ಫೇಸ್ ಅದೊಂದೇನಿದೆ ಪೇಸ್ ಅದೇ ರೀತಿಯಾಗಿ ಸಾಕ್ತಾ ಇದೆ. ಶುರುವಿನಿಂದ ಇಲ್ಲಿವರೆಗೂ ಒಂದೇ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ. ತಕ್ಕ ಮಟ್ಟಿಗೆ ಅವರಿಗೂ ಕೂಡ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಒಬ್ಬ ಒಳ್ಳೆಯ ಸ್ಪರ್ಧಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಅಭಿಷೇಕ್ ಅವರು ತೀರಾ ಕಳಪೆ ಆಗಿಬಿಟ್ರು. ಈ ವಾರದಲ್ಲಿ ಅವರ ಒಂದು ಸಾಮರ್ಥ್ಯ ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ಕಿತ್ತು. ಎರಡೆರಡು ಅವಕಾಶ ಅಂತ ಹೇಳ್ಬೋದು. ಕ್ಯಾಪ್ಟನ್ ಆಗಿದ್ದರು, ಜೊತೆಗೆ ಈ ಒಂದು ವಾರದ ಟಾಸ್ಕ್ನ ಮುಖ್ಯಸ್ಥ ಅನ್ನುವಂತಹ ಒಂದು ರೋಲ್ ಸಿಕ್ಕಿತ್ತು. ಅಲ್ಲೂ ಕೂಡ ಅವರು ಅವಕಾಶವನ್ನು ಕೈ ಚೆಲ್ಕೊಳ್ತಾರೆ. ಯಾವುದೇ ರೀತಿಯಲ್ಲೂ ತಮ್ಮ ಸಾಮರ್ಥ್ಯವನ್ನು ತೋರಿಸೋದಕ್ಕೆ ಸಫಲರಾಗೋದಿಲ್ಲ. ಸೊ ಹಾಗಾಗಿ ಸಖತ್ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧಿ ಅಂತ ಹೇಳ್ಬೋದು. ಇನ್ನು ಸ್ಪಂದನ ಅವರು ಕೂಡ ಯಾವುದೇ ರೀತಿಯಲ್ಲೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ, ಹೈಲೈಟ್ ಆಗ್ತಿದ್ದಾರೆ. ಅದು ಅಭಿಷೇಕ್ ಅವರು ಕೊಟ್ಟ ಪಾಯಿಂಟ್ನಿಂದ ಹೊರಗಡೆ ಡಿಸ್ಕಷನ್ ಆಗ್ತಾ ಇದೆ ಹೊರತು ಮನೆ ಒಳಗಡೆ ಇರುವಂತಹ ಒಂದು ಏನು ರಿಯಾಲಿಟಿ ಶೋಗೆ ಬೇಕು ಆ ರೀತಿಯಾದಂತಹ ಕಂಟೆಂಟ್ ಅವರಿಂದ ಸಿಗ್ತಾ ಇಲ್ಲ. ಸ್ಪಂದನ ಅವರು ಕೂಡ ಡೇಂಜರ್ ಝೋನಲ್ಲಿ ಇರುವಂತಹ ಸ್ಪರ್ಧಿ ಅಂತ ಹೇಳ್ಬೋದು. ಇನ್ನು ಧನುಷ್ ಅವರು ಈ ವಾರದಲ್ಲಿ ಅವರ ಗ್ರಾಫ್ ಡೌನ್ ಆಗಿದೆ. ಕಳೆದ ವಾರದಲ್ಲೆಲ್ಲ ನಾವು ಗಮನಿಸಿದಾಗ ಒಳ್ಳೆ ಸ್ಪರ್ಧಿ ಆಗ್ತಾರೆ, ಕೊನೆವರೆಗೂ ಉಳ್ಕೊಳ್ತಾರೆ ಅನ್ನೋ ರೀತಿಯಲ್ಲಿತ್ತು. ಆದರೆ ಈಗ ನೋಡಿದ್ರೆ ಆ ರೀತಿಯ ಕಾಣಿಸ್ತಾ ಇಲ್ಲ. ಈ ವಾರದಲ್ಲಿ ಅವರ ಒಂದಷ್ಟು ನೆಗೆಟಿವ್ ಶೇಡ್ಗಳು ಕೂಡ ಕಾಣಿಸ್ಕೊಂಡ್ವು. ಹಾಗಾಗಿ ಅವರ ಗ್ರಾಫ್ ಈ ವಾರದಲ್ಲಿ ಡೌನ್ ಆಗಿದೆ. ಒಳ್ಳೆ ಸ್ಪರ್ಧೆಯಿಂದ ಪರವಾಗಿಲ್ಲ ಅನ್ನೋ ಸ್ಟೇಜಿಗೆ ಇವಾಗ ಬಂದುಬಿಟ್ಟಿದ್ದಾರೆ. ಹಾಗಾಗಿ ಒಬ್ಬ ಆವ್ರೇಜ್ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ವಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮಾಳು ನಿಪ್ನಾಳ್ ಅವರು ಭಾರಿ ಪ್ರಮಾಣದ ಅವರಿಗೂ ಕೂಡ ಒಳ್ಳೆ ಜನಬೆಂಬಲ ವ್ಯಕ್ತವಾಗ್ತಾ ಇದೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಅವರು ಮಿಂಚೋದ್ರಲ್ಲಿ ವಿಫಲರಾಗಿದ್ದಾರೆ. ಮತ್ತೊಮ್ಮೆ ಅವರು ಈ ವಾರದಲ್ಲೂ ಕೂಡ ಆವ್ರೇಜ್ ಸ್ಪರ್ಧಿಯಾಗಿಯೇ ಕಾಣಿಸ್ಕೊಂಡಿದ್ದಾರೆ. ಆದರೆ ಎಫರ್ಟ್ ವೈಸ್ ನೋಡಿದಾಗ ತುಂಬ ನೀಟಾಗಿ ಎಫರ್ಟ್ ಏನೋ ಹಾಕ್ತಿದ್ದಾರೆ, ಆದರೆ ಮಿಂಚೋದಕ್ಕೆ ವಿಫಲರಾಗ್ತಿದ್ದಾರೆ. ಇನ್ನು ಅಶ್ವಿನಿ ಗೌಡ ಅವರು ಈ ವಾರದಲ್ಲಿ ಸೈಲೆಂಟ್ ಆಗಿದ್ದರು. ಒಂದೆರಡು ಕಡೆ ಹೈಲೈಟ್ ಆಗಿದ್ದು ಬಿಟ್ಟರೆ ಕಾಣಿಸ್ಕೊಳ್ಳಿಲ್ಲ ಎಲ್ಲೂ ಕೂಡ. ಅವರು ಕೂಡ ನನಗೆ ಹಿಂದಿನ ಎಲ್ಲ ವಾರಗಳನ್ನು ಗಮನಿಸಿದಾಗ ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಕಮ್ಮಿ ಇದ್ದರೂ ಕೂಡ ಒಬ್ಬ ಬೆಟರ್ ಸ್ಪರ್ಧಿಯಾಗಿಯೇ ಇನ್ನೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಒಂದು ಪರ್ಫಾರ್ಮೆನ್ಸ್ಗೆ ಈ ವಾರ ಏನು ಎಫೆಕ್ಟ್ ಆಗಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇವರು ಕೂಡ ಒಳ್ಳೆ ಸ್ಪರ್ಧಿಯಾಗಿಯೇ ಗುರುತಿಸ್ಕೊಳ್ತಾ ಇದ್ದಾರೆ, ಯಾವುದೇ ರೀತಿಯಲ್ಲಿ ಡೇಂಜರ್ ಝೋನ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ಜಾಹ್ನವಿ ಅವರು ತೀರಾ ಡೇಂಜರ್ ಝೋನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದರಲ್ಲೂ ಈ ವಾರದಲ್ಲಂತೂ ಅವರ ಪರ್ಫಾರ್ಮೆನ್ಸ್
ಏನೂ ಇರಲಿಲ್ಲ ಅಂತಲೇ ಹೇಳ್ಬೋದು, ಹೆಚ್ಚು ಕಮ್ಮಿ. ಸೊ ಹೈಲೈಟ್ ಆಗ್ಬೋದಿತ್ತು, ಹಲವು ವಿಷಯಗಳಿದ್ವು, ಗೆಸ್ಟ್ಗಳು ಬಂದಿದ್ದರು, ಎಲ್ಲೂ ಕೂಡ ಮಿಂಚಲಿಲ್ಲ. ಕಳೆದ ವಾರಕ್ಕಿಂತ ಈ ವಾರ ಮತ್ತಷ್ಟು ಕೆಳ ಹೋಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಡೇಂಜರ್ ಝೋನಲ್ಲಿರುವಂತಹ ಸ್ಪರ್ಧಿ. ಇನ್ನು ರಾಶಿಕಾ ಅವರು ಕೂಡ ಮತ್ತೊಮ್ಮೆ ಈ ವಾರದಲ್ಲಿ ಅವರ ಗ್ರಾಫ್ ಡೌನ್ ಆಗಿದೆ. ಕಳೆದ ವಾರದಲ್ಲಿ ಟಾಸ್ಕ್ ಮುಖಾಂತರವಾಗಿ ಗೆದ್ದಿದ್ರು, ಬಟ್ ಈ ವಾರದಲ್ಲಿ ಅವರ ಗ್ರಾಫ್ ಡೌನ್ ಆಗಿದೆ, ಡೇಂಜರ್ ಝೋನ್ಗೆ ಬಂದು ನಿಂತಿದ್ದಾರೆ. ಇನ್ನು ಸೂರಜ್ ಸಿಂಗ್ ಅವರು ಈ ವಾರದಲ್ಲಿ ಅಡುಗೆ ಕಾರ್ಯಕ್ರಮದ ಮೂಲಕವಾಗಿ ಹಾಗೆ ಧ್ರುವಂತ್ ಅವರ ಜೊತೆಗಿನ ಜಗಳ ಆಗಿರ್ಬೋದು, ಇವೆಲ್ಲವನ್ನು ಗಮನಿಸಿದಾಗ ಮತ್ತೊಂದು ಬಾರಿ ಅವರು ಹೈಲೈಟ್ ಆಗಿದ್ದಾರೆ. ಹಾಗಾಗಿ ಕಳೆದ ವಾರಕ್ಕಿಂತ ಈ ವಾರ ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತ ಹೇಳ್ಬೋದು. ಒಬ್ಬ ಒಳ್ಳೆ ಸ್ಪರ್ಧಿಯಾಗಿ, ಆವ್ರೇಜ್ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ರಾಘವೇಂದ್ರ ಅವರು ಈ ವಾರದಲ್ಲಿ ಅವರು ಅಡುಗೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿದರು, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅನ್ನೋ ರೀತಿಯಲ್ಲೂ ಮಾತನಾಡಿಕೊಳ್ಳಲಾಗ್ತಾ ಇದೆ. ಒಳ್ಳೆ ಪಾಯಿಂಟ್ಸ್ಗಳು ಕೂಡ ಸಿಕ್ತು, ಮಿಂಚಿದ್ದಾರೆ. ಈ ವಾರದಲ್ಲೂ ಅವರ ಪರ್ಫಾರ್ಮೆನ್ಸ್ ತುಂಬ ಬೆಟರ್ ಇತ್ತು ಅಂತ ಹೇಳ್ಬೋದು. ಒಳ್ಳೆ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಧ್ರುವಂತ್ ಅವರು ಸದ್ಯಕ್ಕಂತೂ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಿಲ್ಲ. ಆ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಈ ವಾರದಲ್ಲೂ ಕೂಡ ಅವ್ರ ಕಡೆಯಿಂದ ಬಂತು. ಒಬ್ಬ ಒಳ್ಳೆ ಸ್ಪರ್ಧಿ ಆಗುವ ಎಲ್ಲ, ಅಂದರೆ ಕೊನೆವರೆಗೂ ಉಳ್ಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಪಾಸಿಟಿವ್ ನೆಗೆಟಿವ್ ಒಟ್ಟಿನಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಇದಿಷ್ಟು ಸ್ಪರ್ಧಿಗಳ ಪರ್ಫಾರ್ಮೆನ್ಸ್. ಯಾರು ಸೇಫ್ ಝೋನಲ್ಲಿದ್ದಾರೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ, ಯಾರು ಆವ್ರೇಜ್ ಸ್ಪರ್ಧಿ ಅನ್ನೋದ್ರ ಬಗ್ಗೆ. ಆದರೆ ಇನ್ನು ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ಅನ್ನೋದನ್ನು ನೋಡಿದ್ರೆ, ಅದರಲ್ಲಿ ಅಶ್ವಿನಿ ಅವರಿದ್ದಾರೆ, ಧ್ರುವಂತ್ ಇದ್ದಾರೆ, ಗಿಲ್ಲಿ, ಜಾಹ್ನವಿ, ಕಾವ್ಯ, ರಾಘು ಹಾಗೆ ಮಾಳು ಅವರು. ಈ 7 ಮಂದಿ ಸ್ಪರ್ಧಿಗಳೇನಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ವಾರದ ಆರಂಭದಲ್ಲಿ ನಾಮಿನೇಟ್ ಆಗ್ತಾರೆ. ಈಗ ಇರುವಂತಹ ಕುತೂಹಲ ಏನಪ್ಪ ಅಂದರೆ, ಈ ಸ್ಪರ್ಧಿಗಳ ಪೈಕಿ ಯಾರು ಹೊರ ಹೋಗ್ತಾರೆ, ಬಿಗ್ ಬಾಸ್ ಯಾರಿಗೆ ಶಾಕ್ ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಶಾಕ್ ಕೊಡ್ತಾರಾ ಅಥವಾ ಇಬ್ಬರಿಗೆ ಶಾಕ್ ಕೊಡ್ತಾರಾ ಅನ್ನುವ ಕುತೂಹಲ ಮೂಡಿದೆ. ಇದರಲ್ಲಿ ನಾವು 2 ಥರದಲ್ಲಿ ನೋಡೋಣ. ಈಗ ಒಂದು ಜನ ಬೆಂಬಲದ ಆಧಾರದ ಮೇಲೆ, ಇನ್ನೊಂದು ಕಡೆ ಸೇಫ್ ಝೋನ್ ಹಾಗೆ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಒಂದು ಆಧಾರದ ಮೇಲೆ, ಅಥವಾ ಬಿಗ್ ಬಾಸ್ ಮನೆಯಲ್ಲಿರುವ ಪರ್ಫಾರ್ಮೆನ್ಸ್, ಅದೇ ರೀತಿ TRP ಅಂಶವನ್ನು ನಾವು ಪರಿಗಣಿಸಿ ನೋಡೋದಾದರೆ ಒಂದು ಪಟ್ಟಿ ಮಾಡೋಣ. ಈ ಕಡೆ ವೋಟಿಂಗ್ ರಿಸಲ್ಟ್ ಕೂಡ ನಾವು ನೋಡೋಣ. ಮೊದಲನೇದಾಗಿ ವೋಟಿಂಗ್ ರಿಸಲ್ಟ್ಗೆ ನಾನು ಬರ್ತೀನಿ. ಯಾರಿಗೆ ಎಷ್ಟು ಮತ ಪ್ರಮಾಣ ಬಂದಿದೆ ಅನ್ನೋದನ್ನು ಮೊದಲು ನೋಡೋಣ. ಇಡೀ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಮ್ಮ ಚಾನಲ್ಗಳ ಪೋಲ್ಗಳಾಗಿರ್ಬೋದು, ಎಲ್ಲವನ್ನು ಪರಿಗಣಿಸಿ ಒಂದು ವೋಟಿಂಗ್ ರಿಸಲ್ಟನ್ನು ನಾವು ನೋಡ್ತೀವಿ ಯಾವಾಗ್ಲೂ. ಸೊ ಅದೇ ರೀತಿಯಲ್ಲಿ ಈ ಬಾರಿನೂ ಕೂಡ ಅದರ ಟಾಪ್ 1, ಟಾಪ್ 2, ಟಾಪ್ 3 ನಾನು ಬಹಳ ಈಸಿಯಾಗಿ ಹೇಳ್ಬೋದು. ಸೊ ಇಲ್ಲಿ ನಂಬರ್ 1 ಸ್ಥಾನದಲ್ಲಿ ಅರ್ಧಕ್ಕರ್ಧ ಉಳಿದೆಲ್ಲ ಸ್ಪರ್ಧಿಗಳು, ಅಂದರೆ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರಲ್ಲ ಆ ಪೈಕಿ ಎಲ್ಲರೂ ತೆಗೆದುಕೊಳ್ಳುವ ಮತ ಪ್ರಮಾಣ ಏನಿದೆ ಅದರ ಅರ್ಧಕ್ಕರ್ಧ ಪ್ರಮಾಣವನ್ನು 50% 100 ಮತಗಳು ಬಂದಿದೆ ಅಂತ ಹೇಳಿದರೆ ಅದರಲ್ಲಿ 50 ಮತಗಳು 50ರಿಂದ 60ರಷ್ಟು ಮತಗಳು ಯಾರಿಗೆ ಬರ್ತಿದೆ ಅಂತ ಹೇಳಿದರೆ ಗಿಲ್ಲಿ ನಟ ಅವರಿಗೆ ಬರ್ತಾ ಇದೆ. ಅಷ್ಟು ಪ್ರಮಾಣದ ಜನ ಬೆಂಬಲ ಅವರಿಗೆ ವ್ಯಕ್ತವಾಗ್ತಾ ಇದೆ. ಆ ಮೂಲಕವಾಗಿ ಅವರು ನಂಬರ್ 1 ಸ್ಥಾನದಲ್ಲಿ ಈ ವಾರದಲ್ಲಿ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ವಾರದಲ್ಲಿ ರಕ್ಷಿತಾ ಅವರು ಇರಲಿಲ್ಲ. ಸೊ ಹಾಗಾಗಿ ರಕ್ಷಿತಾ ಅವರು ಇದ್ದಿದ್ರೆ ಅವರು ಸ್ವಲ್ಪ ಕಾಂಪಿಟೇಷನ್ ಕೊಡ್ತಾಯಿದ್ರು ಗಿಲ್ಲಿ ಅವರಿಗೆ. ಹಾಗಾಗಿ ಮ್ಯಾಕ್ಸಿಮಮ್ ಮತಗಳು ಈಗ ಗಿಲ್ಲಿ ಅವರಿಗೆ ಬಂದಿರುವಂಥದ್ದು 50ರಿಂದ 60ರಷ್ಟು ಮತ ಪ್ರಮಾಣ. ಹಾಗಾಗಿ ಅವರು ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು ನಂಬರ್ 2 ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ಯಾರು ಅಂತ ಹೇಳಿದ್ರೆ ತುಂಬ ಟೈಟ್ ಕಾಂಪಿಟೇಷನ್ ಇದೆ. ರಾಘವೇಂದ್ರ ಅವರು ಹಾಗೆ ಕಾವ್ಯ ಅವರ ನಡುವೆ. ಕಾವ್ಯ ಅವರು ಅದರಲ್ಲಿ ಮಿಂಚಿದ್ದಾರೆ. 2ನೇ ಸ್ಥಾನದಲ್ಲಿ ಭಾರಿ ಜನ ಬೆಂಬಲದೊಂದಿಗೆ 2ನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ 15% ಮತ ಪ್ರಮಾಣ ಅವರಿಗೆ ಸಿಕ್ಕಿರುವಂಥದ್ದು. ಅಂದರೆ 100 ಮತಗಳು ಬಂದಿದೆ ಅಂತ ಹೇಳಿದ್ರೆ ಅದರಲ್ಲಿ 10ರಿಂದ 15 ಮತ ಪ್ರಮಾಣ ಅವರಿಗೆ ಸಿಕ್ಕಿರುವಂಥದ್ದು. ಇನ್ನು 3ನೇ ಸ್ಥಾನ ಈಗಾಗಲೇ ಹೇಳಿದ ಹಾಗೆ ರಾಘು ಅವರಿಗೆ ಸಿಕ್ಕಿದೆ. ಅವರಿಗೆ 10% ಮತ ಪ್ರಮಾಣ ಅವರಿಗೆ ಬಂದಿರುವಂಥದ್ದು. ಅದೇ ರೀತಿಯಲ್ಲಿ ನಂತರದ ಸ್ಥಾನದಲ್ಲಿ ನಾವು ಗಮನಿಸಿದ್ರೆ ಮಾಳು ಅವರಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ಇವರಿಗೆ ಒಂದು ಒಳ್ಳೆಯ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಮಾಳು ಅವರಿಗೆ ಉತ್ತರ ಕರ್ನಾಟಕದ ಕಡೆಯಿಂದ ಜನ ಬೆಂಬಲ ವ್ಯಕ್ತವಾಗ್ತಾ ಇದ್ದರೆ, ನೆಗೆಟಿವ್ ಶೇಡ್ನಲ್ಲಿ ಮಿಂಚಿದಂತಹ ಅಶ್ವಿನಿ ಗೌಡ ಅವರು ಕೂಡ ಸಿಕ್ಕಾಪಟ್ಟೆ ಹೈಲೈಟ್ ಆಗಿರೋದ್ರಿಂದ ಅವ್ರಿಗೂ ತಕ್ಕ ಮಟ್ಟಿಗೆ ಜನ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾಗಿ ನಂತರದ ಸ್ಥಾನವನ್ನು ಅಲಂಕರಿಸ್ಕೊಂಡಿದ್ದಾರೆ. ಇನ್ನು ಲೀಸ್ಟ್ ಮತಗಳು, ಕಡಿಮೆ ಮತ ಪ್ರಮಾಣ ಬಂದಿರೋದು ಅಂತ ಹೇಳಿದ್ರೇ ಲಾಸ್ಟ್ ಈ ಏನು 7 ಜನ ಇದ್ದಾರೆ ಅದರಲ್ಲಿ ಬಾಟಮ್ 3ನಲ್ಲಿ ಕಾಣಿಸ್ಕೊಂಡಿರೋದು ಯಾರು ಅಂತ ಹೇಳಿದ್ರೆ ಜಾಹ್ನವಿ ಅವರು, ಆನಂತರದಲ್ಲಿ ಧ್ರುವಂತ್ ಹಾಗೆ ಅಶ್ವಿನಿ ಅವರು. ಈ 3 ಮಂದಿಗೆ ಅತಿ ಕಡಿಮೆ ಜನ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಯಾವುದರ ಆಧಾರದ ಮೇಲೆ? ಜನ ಬೆಂಬಲದ ಆಧಾರದ ಮೇಲೆ, ವೋಟಿಂಗ್ ರಿಸಲ್ಟ್ ಪ್ರಕಾರವಾಗಿ. ಇನ್ನೊಂದು ಕಡೆ ನಾವು TRP ವಿಚಾರವಾಗಿಯೂ ಕೂಡ ನೋಡಬೇಕಾಗುತ್ತೆ.
ಇಲ್ಲಿ ಮುಖ್ಯವಾಗಿ ಟಿ ಆರ್ ಪಿಗೆ ಕಾರಣ ಆಗ್ತಾ ಇರೋರು ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಇವರು ಟಿ ಆರ್ ಪಿಗೆ ಕಾರಣ ಆಗ್ತಾ ಇದ್ದಾರೆ. ಹಾಗಾಗಿ ಅವರು ತುಂಬ ಸೇಫ್ ಝೋನಲ್ಲಿದ್ದಾರೆ ಅಂತ ಹೇಳ್ಬೋದು. ಈ 3 ಜನನ ಈ ಪಟ್ಟಿಯಿಂದ ನಾನು ಹೊರಗಿಡ್ತೀನಿ. ಸೇಫ್ ಝೋನಲ್ಲಿರುವಂತಹ ಸ್ಪರ್ಧಿಗಳು ಕೂಡ ಅವರು. ಇನ್ನು ಅದೇ ರೀತಿಯಲ್ಲಿ ರಾಘು ಅವರು ಕೂಡ ತುಂಬ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಅವರದ್ದೇ ಆದ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ, ಅವರಿಗೆ ಆದಂತಹ ಅಭಿಮಾನಿ ಬಳಗ ಕೂಡ ಇದೆ. ಟಿ ಆರ್ ಪಿಗೂ ಕೂಡ ತಕ್ಕ ಮಟ್ಟಿಗೆ ಅವರು ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಅವರನ್ನು ಕೂಡ ಇದರಿಂದ ಹೊರಗಿಡ್ತೀನಿ. ಇನ್ನು ಉಳಿಯೋದು ಅಂತ ಹೇಳಿದ್ರೆ ಮಾಳು ಅವರಾಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು. ಈ 3 ಜನರ ಪೈಕಿ ಧ್ರುವಂತ್ ಅವರು ನಾನು ಈಗಾಗಲೇ ಹೇಳಿದೆ, ಈ ವಾರದಲ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಪಾಸಿಟಿವ್ ನೆಗೆಟಿವ್ ಸದ್ದು ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಅವರು ಹೊರ ಹೋಗುವಂತಹ ಸ್ಪರ್ಧಿ ಏನಲ್ಲ. ಹಾಗಾಗಿ ಎರಡನ್ನೂ ನೋಡಿದಾಗ ನಾವು ಅವರನ್ನು ಕೂಡ ಇದರಿಂದ ಹೊರಗಿಡ್ಬೋದು. ಇಲ್ಲಿ ಡೆಡ್ ಬಾಟಮಲ್ಲಿ ಕಾಣಿಸ್ಕೊಳ್ಳೋದು ಅಂತ ಹೇಳಿದ್ರೆ ಮಾಳು ಹಾಗೆ ಜಾಹ್ನವಿ ಅವರು. ಈ ಪೈಕಿ ಮಾಳು ಅವರಿಗೆ ಉತ್ತರ ಕರ್ನಾಟಕದ ಅಭಿಮಾನಿ ಬಳಗ ಚೆನ್ನಾಗಿದೆ. ಹಾಗಾಗಿ ಅವರು ಬೆಟರ್ ಸ್ಪರ್ಧಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು, ಯಾರಿಗೆ ಜಾಹ್ನವಿ ಅವರಿಗೆ ಕಂಪೇರ್ ಮಾಡಿದ್ರೆ. ಹೀಗಾಗಿ ಈ ವಾರದಲ್ಲಿ ಬಾಟಮಲ್ಲಿ ಕಾಣಿಸ್ಕೊಳ್ತಾ ಇರೋದು 2 ಜನ ಬೆಂಬಲ ಆಗಿರ್ಬೋದು, ವೋಟಿಂಗ್ ರಿಸಲ್ಟ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಟಿ ಆರ್ ಪಿ ಹಾಗೆ ಅವರ ಪರ್ಫಾರ್ಮೆನ್ಸ್, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅವ್ರು ಯಾವ ರೀತಿಯಾಗಿ ಆಡ್ತಾ ಇದ್ದಾರೆ ಅದೆಲ್ಲವನ್ನು ಕನ್ಸಿಡರ್ ಮಾಡಿದಾಗ ಜಾಹ್ನವಿ ಅವರು ಬಾಟಮಲ್ಲಿ, ಡೆಡ್ ಬಾಟಮಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅತಿ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಿರುವಂತಹ ಸ್ಪರ್ಧಿ. ಹೀಗಾಗಿ ಈ ವಾರದಲ್ಲಿ ಯಾರಾದರೂ ಹೊರ ಹೋಗ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸ್ಪರ್ಧಿ ಹೋದರೆ ಅದು ಜಾಹ್ನವಿ ಅವರಾಗಿರ್ತಾರೆ. ಒಂದು ವೇಳೆ ಇಬ್ಬರೇನಾದರೂ ಹೋಗ್ತಾರೆ ಅಂತ ಹೇಳಿದ್ರೆ ಮಾಳು ಅವರು ಹೋದರೂ ಅಚ್ಚರಿ ಏನಿಲ್ಲ. ಇದಿಷ್ಟು ಈ ವಾರದ ಏನು ನಾಮಿನೇಷನ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ದಾರೆ, ಹಾಗೆ ಯಾರು ಹೊರ ಹೋಗ್ತಾರೆ ಅನ್ನೋದ್ರ ಬಗ್ಗೆ. ಹಾಗಾದರೆ ನಿಮ್ಮ ಪ್ರಕಾರವಾಗಿ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ನೋಡ್ತಾ ಇರಿ. ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.